ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡಲ್ಲಿ ಶಾಸಕಾಂಗ ಇದರ ಅರ್ಥ, ಮಹತ್ವ ಮತ್ತು ಭಾರತದಲ್ಲಿ ಶಾಸಕಾಂಗ ಅಂದರೆ ಸಂಸತ್ತಿನ ಅಂಗಗಳಾದ ಲೋಕಸಭೆ, ರಾಜ್ಯಸಭೆಯ ರಚನೆಯ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಭಾರತದ ಸಂಸತ್ತಿನ ಕಾರ್ಯಗಳು, ದಿ ಫಂಕ್ಷನ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಮಕ್ಕಳೇ, ಈಗ ನಮಗೆಲ್ಲ ತಿಳಿದಿರುವಂತೆ ಭಾರತದ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಕರಿತೇವೆ. ಇದು 2 ಮನೆಗಳನ್ನು ಹೊಂದಿದೆ. ದಿಸ್ ಈಸ್ ಬೈಕ್ಯಾಮರಲ್ ಲೆಜಿಸ್ಲೇಚರ್. The Parliament of India is consisting of 2 houses. ಭಾರತದ ಸಂಸತ್ತು 2 ಮನೆಗಳನ್ನು ಹೊಂದಿದ್ದು ಲೋಕಸಭೆ, ರಾಜ್ಯಸಭೆ ಇದರ ಸದನಗಳಾಗಿವೆ. ಲೋಕಸಭೆ ಕೆಳಮನೆ, ರಾಜ್ಯಸಭೆ ಮೇಲ್ಮನೆ. ರೈಟ್ ಮಕ್ಕಳ? ಲೋಕಸಭಾ ಈಸ್ ಲೋವರ್ ಹೌಸ್, ರಾಜ್ಯಸಭಾ ಈಸ್ ಅಪ್ಪರ್ ಹೌಸ್. ನಾನು ಅದನ್ನು ತಮ್ಮ ಅವಗಾಹನೆಗೆ ತಂದಿದ್ದೇನೆ. ಯಾವ ಸದನವನ್ನು ಕೆಳಮನೆ ಎಂದು ಕರೆಯುತ್ತಾರೆ, ಯಾವ ಸದನವನ್ನು ಮೇಲ್ಮನೆ ಎಂದು ಕರೆಯುತ್ತಾರೆ? ದಿ ಮೆಂಬರ್ಸ್ ಆಫ್ ಹೌಸ್ ಹೂ ಆರ್ ಡೈರೆಕ್ಟ್ಲಿ ಇಲೆಕ್ಟೆಡ್ ಬೈ ದಿ ಪೀಪಲ್ ಕಾಲ್ಡ್ ಲೋವರ್ ಹೌಸ್. ದಿ ಹೌಸ್ which is consisting of eminent and great scholars is called upper house. ಜನರಿಂದ ನೇರವಾಗಿ ಆಯ್ಕೆಯಾದಂಥ ಸದನ ಕೆಳ ಸದನ. ವಿಶೇಷ ಪರಿಣಿತಿಯನ್ನು ಹೊಂದಿದವರು, ಸ್ಕಾಲರ್ಗಳನ್ನು ಹೊಂದಿರುವಂಥ ಸದನ ಮೇಲ್ಸದನ. ಸೊ ಹಂಗಾರೆ ಕೆಳಮನೆ, ಮೇಲ್ಮನೆ. ರೈಟ್ ಮಗಳೇ? ಸೊ ಹಂಗಾರೆ ultimately the powers and functions of the Parliament of India are the powers and functions of the Lok Sabha and Rajya Sabha. ರೈಟ್ ಮಕ್ಕಳೇ? ಅಂದರೆ ಭಾರತದ ಸಂಸತ್ತಿನ ಕಾರ್ಯಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಕಾರ್ಯಗಳು. ನಿಮಗೆ ಕ್ವಶನ್ ಮಕ್ಕಳ ಎಕ್ಸಾಮ್ದೊಳಗೆ 3 ಟೈಪ್ನೊಳಗೆ ಕೇಳ್ಬೋದು ಅವರು. ಭಾರತ ಸಂಸತ್ತಿನ ಕಾರ್ಯಗಳನ್ನು ಬರೆಯಿರಿ, ಅಥವಾ ಲೋಕಸಭೆಯ ಕಾರ್ಯಗಳನ್ನು ಬರೆಯಿರಿ, ಅಥವಾ ರಾಜ್ಯಸಭೆಯ ಕಾರ್ಯಗಳನ್ನು ಬರೆಯಿರಿ. ರೈಟ್? ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಫಂಕ್ಷನ್ಸ್ ಆಫ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ನಾನು ನಿಮಗೆ ಇಂಟರ್ಪ್ರೆಟ್ ಮಾಡ್ತೇನೆ. ರೈಟ್ ಮಕ್ಕಳೇ? ಹಾಂ. ಸೊ ಹಂಗಾರೆ ಭಾರತ ಸಂಸತ್ತಿನ ಕಾರ್ಯಗಳು. ನಂಬರ್ 1 ಶಾಸನೀಯ ಕಾರ್ಯಗಳು, ಲೆಜಿಸ್ಲೇಟಿವ್ ಫಂಕ್ಷನ್ಸ್. The functions regarding formulating laws, creating laws is called the legislative function. ಕಾನೂನುಗಳನ್ನು ಜಾರಿಗೆ ಅಲ್ಲ, ಕಾನೂನುಗಳನ್ನು ರೂಪಿಸುವುದು, ಕಾನೂನುಗಳನ್ನು ಪ್ರೊಡ್ಯೂಸ್ ಮಾಡುವುದು, ಕಾನೂನುಗಳನ್ನು ಕ್ರಿಯೇಟ್ ಮಾಡುವುದು. ಯಾವ ಕಾನೂನುಗಳು? ದಿ laws regarding the condition of the nation and the laws regarding administration. ದೇಶದ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ದೇಶದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರುವುದೇ ಶಾಸಕಾಂಗದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕರ್ತವ್ಯವಾಗಿದೆ, ಡ್ಯೂಟಿ ಆಗಿದೆ. ರೈಟ್ ಮಕ್ಕಳೇ? ಸೊ ದೇಶಕ್ಕೆ ಸಂಬಂಧಪಟ್ಟಿದ್ದ ಹಲವಾರು ಕಾಯ್ದೆ ಕಾನೂನುಗಳು. ಸೊ ಹಂಗಾರೆ ಶಾಸಕಾಂಗದ ಮೊದಲನೇ ಕೆಲಸ, ಭಾರತ ಸಂಸತ್ತಿನ ಮೊದಲನೇ ಕೆಲಸ ಶಾಸನೀಯ ಕಾರ್ಯ. ಕಾನೂನುಗಳನ್ನು ಮಾಡುವುದು, ಕಾಯ್ದೆಗಳನ್ನು ಮಾಡುವುದು. ಫಾರ್ಮ್ಯುಲೇಟಿಂಗ್, ಕ್ರಿಯೇಟಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ರೂಲ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಲಾಸ್. ರೈಟ್? ಓಕೆ.
ನಂಬರ್ 2 ಆಡಳಿತಾತ್ಮಕ ಕಾರ್ಯಗಳು. ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಅಂದ್ರೆ ಮಗಳ, ಇಟ್ ಈಸ್ ದಿ ಫಂಕ್ಷನ್ ರಿಗಾರ್ಡಿಂಗ್ ಕ್ವಶನಿಂಗ್ ದಿ ಗವರ್ನಮೆಂಟ್. ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವುದು. ಪೆಟ್ರೋಲ್ ಬೆಲೆ ದಿನನಿತ್ಯ ಹೆಚ್ಚಾಗ್ತಾ ಇದೆ, ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ಕೋವಿಡ್ ಏನೋ ಅದರ ಹಾವಳಿ ಕಡಿಮೆಯಾಗಿದ್ದರೂ, ರೋಗಿಗಳ ಸಂಖ್ಯೆ ಕಡಿಮೆಯಾಗಿದ್ದರೂ ಅದರ ಏನು ಪ್ರಭಾವ ಇನ್ನೂ ಇರುವುದರಿಂದ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ? ಇಂಗ್ಲೆಂಡಿನಿಂದ ಪ್ರಯಾಣಿಕರು ಬರ್ತಾ ಇದ್ದಾರೆ, ಅವರಿಗೆ ಹೊಸ ಮಾದರಿಯ ಕೋವಿಡ್ ಬಂದದಂತ, ಅವರಿಗಾಗಿ ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ರೈತರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ಸೊ ದೇಶದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವುದು, ಸರ್ಕಾರವನ್ನು ವಿಜಿಲೆನ್ಸ್ ಮಾಡುವುದನ್ನು ಏನೆಂದು ಕರೆಯುತ್ತೇವೆ? ಆಡಳಿತಾತ್ಮಕ ಕಾರ್ಯಗಳು. ಸರ್ಕಾರಕ್ಕೆ ಪ್ರಶ್ನೆ ಕೇಳುವುದು, ಕ್ವಶನಿಂಗ್ ದಿ ಗವರ್ನಮೆಂಟ್, ಮೇಕಿಂಗ್ ಕ್ವೈರೀಸ್ ರಿಗಾರ್ಡಿಂಗ್ ದಿ ಅಡ್ಮಿನಿಸ್ಟ್ರೇಷನ್ ಟು ದಿ ಗವರ್ನಮೆಂಟ್. ಸೊ ಆಡಳಿತಾತ್ಮಕ ಕಾರ್ಯಗಳು, ಆಡಳಿತಕ್ಕೆ ದೇಶದ ಒಳಗಡೆ ಸಂಬಂಧಪಟ್ಟಿದ್ದು. ಗಡಿ ಭದ್ರತೆಯನ್ನು ಹೆಚ್ಚಿಸಲಿಕ್ಕೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ಎಲ್ಲ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳಬಹುದು. ರೈಟ್ ಮಕ್ಕಳೇ? ಓಕೆ. ಹಣಕಾಸಿನ ಕಾರ್ಯಗಳು, ಫೈನಾನ್ಸಿಯಲ್ ಫಂಕ್ಷನ್ಸ್. ಮಕ್ಕಳೇ, ಲೆಜಿಸ್ಲೇಚರ್ ಈಸ್ ಬೀಯಿಂಗ್ ಕಾಲ್ಡ್ ಆ್ಯಸ್ ವಾಚ್ಡಾಗ್ ಆಫ್ ನ್ಯಾಷನಲ್ ಟ್ರೆಜರಿ. Legislature is called or regarded as watchdog of national treasury. ಶಾಸಕಾಂಗವನ್ನು ದೇಶದ ಕೋಶ ಅಂದರೆ ಹಣದ, ಟ್ರೆಜುರಿಯ ಕಾವಲು ನಾಯಿ ಎಂದು ಕರೆಯಲಾಗುತ್ತದೆ. ವಾಚ್ ಡಾಗ್ ಅಂದರೆ ಮಕ್ಕಳೇ, ಶಾಸಕಾಂಗದ ಪರ್ಮಿಷನ್ ಇಲ್ಲದೆ ಸರ್ಕಾರ 1 ಪೈಸಾನೂ ಖರ್ಚು ಮಾಡಲಿಕ್ಕೆ ಬರುವುದಿಲ್ಲ. ಶಾಸಕಾಂಗ ಪರ್ಮಿಷನ್ ಕೊಟ್ಟರ ಮೇಲೆ ಅದನ್ನು ಖರ್ಚು ಮಾಡತಕ್ಕದ್ದು. ಸೊ ದಿ ಲೆಜಿಸ್ಲೇಚರ್ ಈಸ್ ಬೀಯಿಂಗ್ ರಿಗಾರ್ಡೆಡ್ ಆ್ಯಸ್ ದಿ ವಾಚ್ ಡಾಗ್ ಆಫ್ ನ್ಯಾಷನಲ್ ಟ್ರೆಜರಿ. ಕಾವಲು ನಾಯಿಯಂತೆ ಕಾಯುತ್ತದೆ ಟ್ರೆಜರಿಯನ್ನು, ಹಣವನ್ನು. ಸೊ ಹಂಗಾರೆ ಶಾಸಕಾಂಗ ಏನು ಮಾಡ್ತದೆ? ಹಣಕಾಸಿನ ಮಸೂದೆಗಳಿಗೆ ಮತ್ತು ಬಜೆಟ್ಟಿಗೆ ಒಪ್ಪಿಗೆಯನ್ನು ಕೊಡುತ್ತದೆ. ಡು ಯು ಹರ್ಡ್ ಅಬೌಟ್ ಬಜೆಟ್? ಬಜೆಟ್ ಅಂದ್ರೇನು? ಆಯವ್ಯಯ. ಬಜೆಟ್ ಅಂದರೆ ಮಗಳ, ಇಟ್ ಈಸ್ ದಿ ಲೀಸ್ಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಆಫ್ ದಿ ನೇಷನ್. ಆದಾಯ ಮತ್ತು ಖರ್ಚುಗಳ ಪಟ್ಟಿಯೇ ಬಜೆಟ್. ಈಗ ಫೆಬ್ರವರಿ 1ನೇ ತಾರೀಕಿಗೆ ಮಂಡಿಸ್ತೇವೆ ಅಂತ ಹೇಳ್ಯಾರ ಫೈನಾನ್ಸ್ ಮಿನಿಸ್ಟರ್. ಎಲ್ಲಿ? ಲೋಕಸಭಾದಲ್ಲಿ. ಮಕ್ಕಳೇ, ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕಾನೂನು ಮಾಡುವುದು ಅಂತ ಕಲ್ತ್ವಿ. ಕಾನೂನನ್ನು ಮಾಡಬೇಕಾದ್ರೆ ಮಕ್ಕಳೇ, ಆ ಕಾನೂನನ್ನು ಮಾಡಬೇಕಾದ್ರೆ ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು. ಲೋಕಸಭೆಯಲ್ಲಿ ಮಂಡಿಸಿ ಅಲ್ಲಿ ಪಾಸ್ ಆಯ್ತಪ್ಪ ಅಂದ್ರೆ ರಾಜ್ಯಸಭೆಗೆ ಹೋಗ್ತದೆ. ರಾಜ್ಯಸಭೆಯಲ್ಲಿ ಮಂಡಿಸಿ ಅಲ್ಲಿ ಪಾಸ್ ಆದ ಕೂಡಲೇ ರಾಷ್ಟ್ರಪತಿಗಳ ಸಹಿಗೆ ಹೋಗ್ತದೆ. ಇಲ್ಲ, ರಾಜ್ಯಸಭೆಯಲ್ಲಿ ಮಂಡಿಸಿ ಅಲ್ಲಿ ಪಾಸ್ ಆಯ್ತಪ್ಪ ಅಂದ್ರೆ ಲೋಕಸಭೆಗೆ ಹೋಗ್ತದೆ. ಲೋಕಸಭೆಯಲ್ಲಿ ಮಂಡಿಸಿ ಪಾಸಾದ ನಂತರ ರಾಷ್ಟ್ರಪತಿಗಳಿಗೆ ಹೋಗ್ತದೆ ಸಹಿಗೆ. ದಿ ನಾರ್ಮಲ್ ಆ್ಯಂಡ್ ಕಾಮನ್ ಬಿಲ್ಸ್ ಮೇ ಬಿ ಇಂಟ್ರೊಡ್ಯೂಸ್ಡ್ ಇನ್ ಐದರ್ ಲೋಕಸಭಾ ಆರ್ ರಾಜ್ಯಸಭಾ. ಇಲ್ಲಾದರೂ ಮೊದಲಿಗೆ ಮಂಡಿಸ್ಬೋದು, ಎಲ್ಲಿ ಲೋಕಸಭಾ, ರಾಜ್ಯಸಭಾದಲ್ಲಾದರೂ ಮೊದಲಿಗೆ ಮಂಡಿಸ್ಬೋದು ಮಸೂದೆಗಳನ್ನು ಕಾನೂನು ಮಾಡಲಿಕ್ಕೆ. ಬಟ್ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ಯಾಟ್ ಬಿಲ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ಲೋಕಸಭಾ ಫಸ್ಟ್. ಹಣಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳೇನೇ ಇದ್ದರೂ, ವಿಷಯಗಳೇನೇ ಇದ್ದರೂ ಅದನ್ನು ಲೋಕಸಭೆಯಲ್ಲಿಯೇ ಮಂಡಿಸತಕ್ಕದ್ದು. ಲೋಕಸಭಾ ಈಸ್ ಸುಪೀರಿಯರ್ ದ್ಯಾನ್ ರಾಜ್ಯಸಭಾ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್. ರಾಜ್ಯಸಭಾ ಈಸ್ ಹ್ಯಾವಿಂಗ್ ಲೆಸ್ ಪವರ್ಸ್ ದೆನ್ ಲೋಕಸಭಾ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಅರ್ಥ ಆಯ್ತು ಮಗಳ? ಸೊ ಹಂಗಾರೆ ಬಜೆಟ್ಟಿಗೆ ಒಪ್ಪಿಗೆಯನ್ನು ಕೊಡ್ತದೆ, ಹಣಕಾಸಿನ ಮಸೂದೆಗಳಿದ್ದರೆ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತದೆ ಲೋಕಸಭಾ. ಸೊ ಲೋಕಸಭಾದಲ್ಲಿ ಪಾಸ್ ಆದಮೇಲೆ ರಾಜ್ಯಸಭಾಗೆ ಹೋಗ್ತದೆ, ರಾಜ್ಯಸಭಾದೊಳಗೂ ಪಾಸ್ ಆಗ್ತದೆ. ರಾಜ್ಯಸಭಾ ಎಸ್ ಅನ್ನೋದು ಅಷ್ಟೇ ಕೆಲಸ ಅವ್ರದ್ದು. ಯಾರ್ದು? ರಾಜ್ಯಸಭಾದವ್ರದ್ದು. ಎಲ್ಲಿ ಪಾಸಾಗಿದ್ದರೆ
ಲೋಕಸಭಾದೊಳಗೆ ಪಾಸ್ ಆಗಿದೆ. ಆದರೆ ಉಳಿದ ಕಾನೂನುಗಳು ಹಾಗಲ್ಲ ಮಕ್ಕಳೇ, ಅದನ್ನು ರಾಜ್ಯಸಭಾದೊಳಗಾದರೂ ಮಂಡಿಸ್ರಿ, ಲೋಕಸಭಾದೊಳಗಾದರೂ ಮಂಡಿಸ್ರಿ, ಆದರೆ ಎರಡೂ ಕಡೆ ಪಾಸ್ ಆಗಬೇಕು. ಇದು ಹಂಗಲ್ಲ. ಫೈನಾನ್ಸ್ ಲೋಕಸಭಾದಲ್ಲಿ ಪಾಸ್ ಆದ್ರೆ ಮುಗೀತು, ರಾಜ್ಯಸಭಾಗೆ ಹೋಗ್ತದೆ, 14 ದಿವಸಗಳವರೆಗೆ ಅಲ್ಲಿರ್ತದೆ. ರಾಜ್ಯಸಭಾದೊಳಗೆ ಪಾಸ್ ಆಯ್ತಂತನ ಅರ್ಥ. ರಾಜ್ಯಸಭಾ ಎಸ್ ಅನ್ನಲಿಲ್ಲ ಅಂದರೂ ಅದು ಪಾಸ್ ಆಗೈತಂತನ ಅರ್ಥ. ರೈಟ್ ಮಕ್ಕಳೇ? ಸೊ ಹಂಗಾರೆ ಹಣಕಾಸು ಮಸೂದೆಗಳಿಗೆ ಮತ್ತು ಬಜೆಟ್ಟಿಗೆ ಒಪ್ಪಿಗೆಯನ್ನು ಕೊಡುವುದು. ರೈಟ್. ನೆಕ್ಸ್ಟ್, ನ್ಯಾಯಾಂಗೀಯ ಕಾರ್ಯಗಳು. ನ್ಯಾಯಾಂಗೀಯ ಕಾರ್ಯಗಳು, ನ್ಯಾಯಾಂಗೀಯ ಅಂದ್ರೇನು ಮಕ್ಕಳ? ನ್ಯಾಯಾಂಗೀಯ ವಿಷಯಗಳು ಅಂದ್ರೇನು? ಪ್ರಾಸಿಕ್ಯೂಟಿಂಗ್, ನ್ಯಾಯ ತೀರ್ಮಾನ ಮಾಡುವುದು, ಸರಿ ತಪ್ಪು ಹೇಳುವುದು. ಸೊ ಹಂಗಾರೆ ಸಂಸತ್ತು ಯಾರ ನ್ಯಾಯ ತೀರ್ಮಾನವನ್ನು ಮಾಡುತ್ತದೆ? ರಾಷ್ಟ್ರಪತಿ ಭಾರತದ್ದು, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಜಡ್ಜಸ್, UPSC ಚೇರ್ಮನ್, ಚೀಫ್ ಎಲೆಕ್ಷನ್ ಕಮಿಷನರ್. If these officials violate the Constitution of India, then the Parliament prosecutes against them and, if necessary, terminate them. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಜಡ್ಜಸ್ಸು, ಹೈಕೋರ್ಟ್ ಜಡ್ಜಸ್ಸು, UPSC ಚೇರ್ಮನ್. UPSC ಅಂದರೆ ಮಕ್ಕಳೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅವರ ಅಧ್ಯಕ್ಷರು ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇವರೇನಾದರೂ ತಪ್ಪು ಮಾಡಿದರೆ, ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದರೆ ಇವರನ್ನು ತೆಗೆಯುವ ಅಧಿಕಾರ ಯಾರಿಗಿದೆ? ರಾಜ್ಯಸಭಾ, ಲೋಕಸಭಾ. ಇಲ್ಲಿಯವರೆಗೂ ಮಕ್ಕಳ ಯಾವುದೇ ಭಾರತದ ಯಾವುದೇ ರಾಷ್ಟ್ರಪತಿಯನ್ನು, ಉಪರಾಷ್ಟ್ರಪತಿಯನ್ನು ಈ ವಿಧಾನದ ಮೂಲಕ ತೆಗೆದಿಲ್ಲ ಇನ್ನೂವರೆಗೂ. ಸೊ ಹಂಗಾರೆ ನ್ಯಾಯಾಂಗೀಯ ಅಧಿಕಾರವನ್ನು ಭಾರತ ಸಂಸತ್ತು ಅತ್ಯಂತ ಕಡಿಮೆ ಯೂಸ್ ಮಾಡಿದೆ ಅಂತ ಅರ್ಥ. ರೈಟ್ ಮಕ್ಕಳೇ? ನ್ಯಾಯಾಂಗೀಯ, ನ್ಯಾಯ ತೀರ್ಮಾನ ಮಾಡುವುದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದು. ಸಾಮಾನ್ಯ ಜನರಿಗಲ್ಲ. ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಅದ, ಹೈಕೋರ್ಟ್ ಅವ, ಇವದವು. ಈ ಕಾರ್ಯಾಂಗಾಧಿಕಾರಿಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಜಡ್ಜು, ಹೈಕೋರ್ಟ್ ಜಡ್ಜು, UPSC ಚೇರ್ಮನ್ನು, ಚೀಫ್ ಎಲೆಕ್ಷನ್ ಕಮಿಷನರು, ಇವರು ತಪ್ಪು ಮಾಡಿದ್ರೆ the parliament has the power to terminate them from their office. ರೈಟ್ ಮಕ್ಕಳೇ? ನೆಕ್ಸ್ಟ್, ಚುನಾವಣಾ ಕಾರ್ಯಗಳು, ಎಲೆಕ್ಟೋರೇಟ್ ಫಂಕ್ಷನ್ಸು. ಹಂಗಾರೆ ಭಾರತದ ಸಂಸತ್ತು ಚುನಾವಣಾ ಕಾರ್ಯದಲ್ಲಿಯೂ ಭಾಗವಹಿಸುತ್ತದೆ. ಭಾರತ ಸಂಸತ್ತಿನ ಸದಸ್ಯರು ಚುನಾವಣೆಯಲ್ಲೂ ಭಾಗವಹಿಸುತ್ತಾರೆ. ಯಾರ್ಯಾರನ್ನ ಆರಿಸ್ತಾರಪ್ಪ? ಭಾರತ ಸಂಸತ್ತಿನ ಎಲ್ಲ ಸದಸ್ಯರು ಸೇರಿ, ಅಂದರೆ ಲೋಕಸಭೆ, ರಾಜ್ಯಸಭೆ ಎಲ್ಲ ಸದಸ್ಯರು ಸೇರಿ ರಾಷ್ಟ್ರಪತಿಯನ್ನು ಚುನಾಯಿಸ್ತಾರೆ, ಉಪರಾಷ್ಟ್ರಪತಿಯನ್ನು ಚುನಾಯಿಸ್ತಾರೆ. ಲೋಕಸಭಾ ಸದಸ್ಯರು ಲೋಕಸಭಾ ಸ್ಪೀಕರ್ನನ್ನು ಚುನಾಯಿಸ್ತಾರೆ. ಲೋಕಸಭಾ ಸದಸ್ಯರು ಲೋಕಸಭಾ ಡೆಪ್ಯೂಟಿ ಸ್ಪೀಕರ್ನನ್ನು ಚುನಾಯಿಸ್ತಾರೆ. ರಾಜ್ಯಸಭಾ ಸದಸ್ಯರು ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ನನ್ನು ಚುನಾಯಿಸ್ತಾರೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸತ್ತಿನ ಮೆಂಬರ್ಸ್ ಆಫ್ ಐದರ್ ಹೌಸಸ್, ದಿ ಮೆಂಬರ್ಸ್ ಆಫ್ ಬೋತ್ ಹೌಸಸ್, ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಸೇರಿ ಯಾರನ್ನ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಲೋಕಸಭಾ ಸ್ಪೀಕರನ್ನು ಲೋಕಸಭಾ ಮೆಂಬರ್ಸ್, ಲೋಕಸಭಾ ಡೆಪ್ಯೂಟಿ ಸ್ಪೀಕರನ್ನು ಲೋಕಸಭಾ ಮೆಂಬರ್ಸ್, ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ನನ್ನು ರಾಜ್ಯಸಭಾ ಮೆಂಬರ್ಸ್. ಇವರು ಸಭಾಪತಿಯನ್ನು ಆರಿಸುವುದಿಲ್ಲ. ಯಾರು? ರಾಜ್ಯಸಭೆಯ ಸದಸ್ಯರು. ಯಾಕಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಸಭಾಪತಿ ಆಗಿರ್ತಾರೆ. ಎರಡು ಮಕ್ಕಳ. ಸೊ ಹಂಗಾರೆ ದಿ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ elect the President of India, the Vice President of India, Lok Sabha members elect the Speaker of Lok Sabha, the Deputy Speaker of Lok Sabha, and the members of Rajya Sabha elect the Deputy Chairman of Rajya Sabha. Right ಮಕ್ಕಳೇ? ನೆಕ್ಸ್ಟ್, ಸಾರ್ವಜನಿಕ ಕುಂದುಕೊರತೆಗಳು. ಸಾರ್ವಜನಿಕ ಕುಂದುಕೊರತೆಗಳು ನೀರು, ಆಹಾರ, ಭದ್ರತೆ, ಸ್ಯಾನಿಟೈಸೇಷನ್ ಅಥವಾ ಸ್ಯಾನಿಟರಿ ಪ್ರೊವೈಡಿಂಗ್ಸ್. ಸ್ಯಾನಿಟರಿ ಅಂದರೆ ಮಕ್ಕಳೇ ಶೌಚಾಲಯ, ಸ್ವಚ್ಛತೆ, ಆರೋಗ್ಯ ಕಾಪಾಡುವುದು, ಸಾರಿಗೆ, ವಿಮಾನಯಾನ, ರಸ್ತೆಗಳ ನಿರ್ವಹಣೆ, ವಿದ್ಯುತ್ ದೀಪ, ವಿದ್ಯುತ್ ಶಕ್ತಿ, ಎಲ್ಲ ಅವಶ್ಯಕ ಅಂಶಗಳನ್ನು ಪೂರೈಸುವುದು ಯಾರ ಕೆಲಸ?
ಶಾಸಕಾಂಗದ ಸದಸ್ಯರ ಕೆಲಸ. ಪಬ್ಲಿಕ್ ಗ್ರೀವನ್ಸಸ್. Another important function of the Parliament of India is providing public aspirations, looking at the public grievances. Grievances ಅಂದರೆ ಮಕ್ಕಳ ತೊಂದರೆಗಳ ನಿವಾರಣೆ. ಇವೇ ತೊಂದರೆಗಳು: ನೀರು, ಆಹಾರ, ಭದ್ರತೆ, ಶೌಚಾಲಯ, ರಸ್ತೆಗಳು, ಸ್ವಚ್ಛತೆ, ಇವು. ರೈಟ್ ಮಕ್ಕಳ. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ. As we all know, the Constitution of India is written one. Hence, there is a procedure to amend the Constitution. The Parliament has the power. The Parliament of India is empowered to amend the Constitution. ಆ ತಿದ್ದುಪಡಿಯ ಪ್ರಕಾರಗಳ ಬಗ್ಗೆ ಆಮೇಲೆ ಹೇಳ್ತೇನೆ ಮಕ್ಕಳ ನಿಮಗೆ. ನಾ ಕ್ಲಾಸ್ನೊಳಗೆ ಫಿಸಿಕಲ್ ಆಗಿ ನೀವು ಬಂದಾಗಿಲ್ಲ. ಸಂವಿಧಾನ ತಿದ್ದುಪಡಿಯ ವಿಧಾನಗಳು: ಸರಳ ತಿದ್ದುಪಡಿ, ಕಠಿಣ ತಿದ್ದುಪಡಿ. ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಸರಳ ತಿದ್ದುಪಡಿ ಅಂದ್ರೇನು, ಕಠಿಣ ತಿದ್ದುಪಡಿ ಅಂದ್ರೇನು. ಸೊ ಹಂಗಾರೆ ಭಾರತ ಸಂಸತ್ತಿನ ಮತ್ತೊಂದು ಪ್ರಮುಖ ಕೆಲಸವೆಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು. ರೈಟ್ ಮಕ್ಕಳೇ. ಲಾಸ್ಟ್, ಸರ್ಕಾರಕ್ಕೆ ಸಲಹೆ. ಗಿವಿಂಗ್ ಸಜೆಷನ್ಸ್ ಟು ದಿ ಗವರ್ನಮೆಂಟ್. ಹಲವಾರು ವಿಷಯಗಳ ಬಗ್ಗೆ ಮಕ್ಕಳೇ. ರಾಷ್ಟ್ರೀಯ ಭದ್ರತೆಯ ಬಗ್ಗೆ, ಮಹಾಪುರಗಳ ಬಗ್ಗೆ, ರೈತ ಚಳುವಳಿಗಳ ಬಗ್ಗೆ, ಕೋವಿಡ್ ನಿಯಂತ್ರಣದ ಬಗ್ಗೆ, ಕೋವಿಡ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗುವುದದ ಅದರ ಬಗ್ಗೆ, ಭಯೋತ್ಪಾದಕರ ಬಗ್ಗೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ವಿದೇಶದೊಂದಿಗೆ ಹೇಗೆ ವ್ಯವಹರಿಸಬೇಕು ಅದರ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ ಶಾಸಕಾಂಗ ಅಂದರೆ ಭಾರತ ಸಂಸತ್ತು ಸಲಹೆಯನ್ನು ಸರ್ಕಾರಕ್ಕೆ. ಪೇಪರ್ನೊಳಗೆ ಬಂದಿರ್ತದೆ ಮಕ್ಕಳ. ಇಂದು ಪ್ರಧಾನಮಂತ್ರಿ ರೈತರ ಚಳವಳಿಯ ಅಂಗವಾಗಿ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಇರ್ತಾರೆ ಅವರು, ಪಾರ್ಲಿಮೆಂಟ್ ಮೆಂಬರ್ಸ್. ಮತ್ತು ಪಾರ್ಲಿಮೆಂಟ್ನೊಳಗೆ ಚರ್ಚೆನೂ ಆಗ್ತಾವೆ. ರೈಟ್ ಮಕ್ಕಳ. ಸೊ ಹಂಗಾರೆ ಒಂದನೇದಾಗಿ ಶಾಸನೀಯ ಕಾರ್ಯಗಳು: ಪ್ರೊಡ್ಯೂಸಿಂಗ್ ಲಾಸ್ ರಿಗಾರ್ಡಿಂಗ್ ದಿ ನೇಷನ್, ಕಾನೂನುಗಳನ್ನು ಮಾಡುವುದು. ಆಡಳಿತಾತ್ಮಕ ಕಾರ್ಯಗಳು: ಮೇಕಿಂಗ್ ಸೂಪರ್ವಿಷನ್ ಟುವರ್ಡ್ಸ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಗವರ್ನಮೆಂಟ್, ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವುದು, ಸರ್ಕಾರದ ಕೆಲಸಗಳನ್ನು ಉಸ್ತುವಾರಿ ಮಾಡುವುದು, ನಿಗಾ ವಹಿಸುವುದು. ಫೈನಾನ್ಸಿಯಲ್: ಹಣಕಾಸಿನ ಮಸೂದೆಗೆ, ಬಜೆಟ್ಟಿಗೆ ಒಪ್ಪಿಗೆಯನ್ನು ಕೊಡುವುದು, ಎಸ್ಪೆಷಲಿ ಲೋಕಸಭಾ. ನ್ಯಾಯಾಂಗೀಯ: ಕಾರ್ಯಾಂಗಾಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ಧ ವಿಚಾರಣೆಯನ್ನು ಮಾಡಿ ತಪ್ಪಿದ್ದರೆ ಅವರನ್ನು ಅಧಿಕಾರದಿಂದ ತೆಗೆದುಹಾಕುವುದು. ಚುನಾವಣಾ ಕಾರ್ಯಗಳು: ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್, ಲೋಕಸಭಾ ಡೆಪ್ಯೂಟಿ ಸ್ಪೀಕರ್ ಆ್ಯಂಡ್ ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ ಇವರ ಆಯ್ಕೆ. ಸಾರ್ವಜನಿಕ ಕುಂದುಕೊರತೆಗಳು: ನೀರು, ಆಹಾರ, ಭದ್ರತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ದೆನ್ ಸರ್ಕಾರಕ್ಕೆ ಸಲಹೆಯನ್ನು ಕೊಡುವುದು ವಿವಿಧ ವಿಷಯಗಳಲ್ಲಿ. ಸೊ ಮಕ್ಕಳ, ಸರಿಯಾಗಿ ಇದನ್ನು ಕೇಳ್ಕೊಳ್ರಿ. ಒನ್ಸ್ ಯುವರ್ ಕ್ಲಾಸಸ್ ಸ್ಟಾರ್ಟ್ಸ್ ಫಿಸಿಕಲಿ, ಇವುಗಳನ್ನು ನಾನು ನಿಮಗೆ ಮತ್ತೊಮ್ಮೆ ಮನನ ಮಾಡ್ತೇನೆ. ರೈಟ್. ಸೊ ಇದರ ನೋಟ್ಸನ್ನು ನಾನು ಕಳಿಸ್ತೇನೆ. ರೈಟ್. ಥ್ಯಾಂಕ್ ಯು.